ಗುಡ್ ಈವ್ನಿಂಗ್ ಎವ್ರಿ ಒನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ದ ಕ್ಲಾಸ್. ಸೊ ಈ ಒಂದು ಕ್ಲಾಸಸ್ ಅಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಅನ್ನ ನಿಮಗೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಬಹಳಷ್ಟು ಸ್ಟೂಡೆಂಟ್ಸ್ ಗೆ ಬಹಳ ಡಿಫಿಕಲ್ಟ್ ಅನ್ಸುತ್ತೆ. ಸೊ ಆ ಒಂದು ಸಮಸ್ಯೆನ ಸಾಲ್ವ್ ಮಾಡ್ಲಿಕ್ಕೆ ಈಸಿ ಲ್ಯಾಂಗ್ವೇಜ್ ನಲ್ಲಿ ನಾನು ನಿಮ್ಮ ಎಕನಾಮಿಕ್ಸ್ ನ ಸಿಲೆಬಸ್ ಕವರ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ನಾನು ಮೊದಲು ಕ್ಲಾಸಸ್ ಮಾಡಿದ್ದೆ. ಸೊ ಆ ಕ್ಲಾಸಸ್ ಗಳನ್ನ ನೋಡಿ ಬಹಳಷ್ಟು ವಿದ್ಯಾರ್ಥಿಗಳು ಅಪ್ರಿಶಿಯೇಟ್ ಮಾಡಿದ್ರು. ಸೊ ಆ ಒಂದು ಕ್ಲಾಸಸ್ ಗಳಿಂದ ಸ್ಟೂಡೆಂಟ್ಸ್ ಗೆ ಬಹಳ ಹೆಲ್ಪ್ ಆಯ್ತು. ಸೊ ಎಷ್ಟೋ ವಿದ್ಯಾರ್ಥಿಗಳು 90 ಅಬೌವ್ ಮಾಡಿದ್ರು ಅಂಡ್ ಕೆಲವು ವಿದ್ಯಾರ್ಥಿಗಳು ಔಟ್ ಸ್ಕೋರ್ ಕೂಡ ಮಾಡಿದ್ರು. ಸೊ ಅದನ್ನ ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಈ ಕ್ಲಾಸಸ್ ಗಳನ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದ್ರೆ ಈ ಒಂದು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಬಂದಾಗ ಅದರಲ್ಲಿ 2 ಪಾರ್ಟ್ಸ್ ಇವೆ. ಒಂದು ಮೈಕ್ರೋ ಎಕನಾಮಿಕ್ಸ್ ಅಂಡ್ ಸೆಕೆಂಡ್ ಒನ್ ಬಂದು ಮ್ಯಾಕ್ರೋ ಎಕನಾಮಿಕ್ಸ್. ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ ಅಂತ ನಾವು ಹೇಳ್ತೀವಿ. ಸೊ ನಾವು ಮೊದಲು ಸಮಗ್ರ ಅರ್ಥಶಾಸ್ತ್ರದಿಂದ ಸ್ಟಾರ್ಟ್ ಮಾಡೋಣ, ನಂತರ ನಾವು ಸಮಗ್ರ ಅರ್ಥಶಾಸ್ತ್ರವನ್ನ ಕವರ್ ಮಾಡೋಣ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಎಷ್ಟು ಅಧ್ಯಾಯಗಳು ಬರುತ್ತೆ? ಸೊ ಇಲ್ಲಿ 5 ಅಧ್ಯಾಯಗಳು ನಿಮ್ಗೆ ಇವೆ ಕರೆಂಟ್ಲಿ. ಸೊ ಆ 5 ಅಧ್ಯಾಯಗಳನ್ನ ಕವರ್ ಮಾಡೋಣ. ಮೊದಲನೆಯ ಅಧ್ಯಾಯ ಬಂದು ಪರಿಚಯ ಅಂತ ಹೇಳಿ, ಎರಡನೆಯ ಅಧ್ಯಾಯ ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಚಾಪ್ಟರ್ ಸ್ವಲ್ಪ ದೊಡ್ಡದಿದೆ, ಲೆಂದಿ ಇದೆ, ಬಟ್ ಈ ಚಾಪ್ಟರ್ ನಿಂದ ನಿಮ್ಮ ಫೈನಲ್ ಈ ಎಕ್ಸಾಮ್ ನಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಗಳು ನೋಡ್ಲಿಕ್ಕೆ ಸಿಗುತ್ತೆ. ಥರ್ಡ್ ಒನ್ ಬಂದು ಉತ್ಪಾದನೆ ಮತ್ತು ವೆಚ್ಚಗಳು. ನಾಲ್ಕನೆಯದಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ಐದನೆಯ ಚಾಪ್ಟರ್ ಬಂದು ಮಾರುಕಟ್ಟೆ ಸಮತೋಲನ. 5 ಚಾಪ್ಟರ್ಸ್ ಗಳನ್ನ ಕವರ್ ಮಾಡೋಣ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಪರಿಚಯ ಅನ್ನುವಂತಹ ಚಾಪ್ಟರ್ ನಿಂದ ಸ್ಟಾರ್ಟ್ ಮಾಡೋಣ. ಒನ್ ಕ್ಲಾಸ್ ನಲ್ಲಿ 1 ಚಾಪ್ಟರ್ ಕಂಪ್ಲೀಟ್ ಆಗೋದಿಲ್ಲ. ಚಾಪ್ಟರ್ಸ್ ಬಹಳ ಲೆಂದಿ ಇವೆ. 2 ಕ್ಲಾಸ್, 5 ಕ್ಲಾಸ್, 10 ಕ್ಲಾಸಸ್ ನಲ್ಲಿ ಒಂದು ಚಾಪ್ಟರ್ ಕವರ್ ಆಗುತ್ತೆ, ಡಿಪೆಂಡಿಂಗ್ ಅಪಾನ್ ದ ಲೆಂತ್ ಆಫ್ ದ ಚಾಪ್ಟರ್. ಚಾಪ್ಟರ್ ನ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಕ್ಲಾಸಸ್ ಗಳು ಬೇಕು ಅಂತ ಹೇಳಿ. ಸೊ ಮೊದಲನೆಯ ಅಧ್ಯಾಯ ಪರಿಚಯ, ಇಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ. ಸೊ ಈ ಅಧ್ಯಾಯದಲ್ಲಿ ಒಂದು 5ರಿಂದ 6 ಟಾಪಿಕ್ಸ್ ಬರುತ್ತೆ. ಅದರಲ್ಲಿ 2ರಿಂದ 3 ಟಾಪಿಕ್ ಅನ್ನ ಈ ಕ್ಲಾಸ್ ನಲ್ಲಿ ಕವರ್ ಮಾಡೋಣ. ಸೊ ಇಲ್ಲಿ ಇವತ್ತಿನ ಕ್ಲಾಸ್ ನಲ್ಲಿ ಮೊದಲನೇ ಅಧ್ಯಾಯದಿಂದ ಏನ್ ಕಲೀಲಿಕ್ಕೆ ಹೋಗ್ತಾ ಇದೀವಿ ಅಂದ್ರೆ, ನಂಬರ್ 1 ಆರ್ಥಿಕತೆ ಅಂದ್ರೆ ಏನು, ಸೊ ಅದು ನಮ್ಗೆ ಗೊತ್ತಿರಬೇಕು. ನಂತರ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು, ಅಂಡ್ ದೆನ್ ಬರುತ್ತೆ ಆರ್ಥಿಕತೆಗಳ ವಿಧಗಳು, ಅಂಡ್ 4ನೆಯ ಟಾಪಿಕ್ ಬಂದು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ. ಈ ಒಂದು 4 ಟಾಪಿಕ್ಸ್ ಅನ್ನ ಇವತ್ತಿನ ಕ್ಲಾಸ್ ನಲ್ಲಿ ಕವರ್ ಮಾಡೋಣ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೆಯ ಟಾಪಿಕ್ ಯಾವುದು? ಆರ್ಥಿಕತೆ ಅಂದರೆ ಏನು. ಸೊ ಆರ್ಥಿಕತೆಯನ್ನ ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಕನಾಮಿಕ್ಸ್ ಅನ್ನ ಸ್ಟಡಿ ಮಾಡ್ತಾ ಇದ್ದೀರಿ. ಸೊ ಈಗ ಆರ್ಥಿಕತೆ ಅಂದಾಗ ಸಮಾಜದಲ್ಲಿ ನೀವು ಸ್ವಲ್ಪ ಸುತ್ತಮುತ್ತ ನೋಡಿದ್ರೆ ಪ್ರತಿಯೊಬ್ಬರು ಕೂಡ ಒಂದಿಲ್ಲ ಒಂದು ರೀತಿಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದಿಲ್ಲ ಒಂದು ರೀತಿಯ ಕೆಲಸದಲ್ಲಿ ತೊಡಗಿದ್ದಾರೆ, ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ತಾವನ್ನ. ಯಾಕೆಂದ್ರೆ ತಮ್ಮ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ, ತಮ್ಮ ಆಸೆಗಳನ್ನ ಈಡೇರಿಸಲಿಕ್ಕೆ ಒಂದಿಲ್ಲ ಒಂದು ರೀತಿಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಒಬ್ಬ ರೈತ ಹೊಲದಲ್ಲಿ ಬೆಳೆಯನ್ನ ಬೆಳೀತಾ ಇದ್ದಾನೆ. ಸೊ ಅಲ್ಲಿ ಬಂದಿರುವಂತಹ ಬೆಳೆಯನ್ನ ತನಗೆ ಅನುಭೋಗಕ್ಕೆ ಅಂದ್ರೆ ತಿನ್ಲಿಕ್ಕೆ ಇಟ್ಕೊಳ್ತಾನೆ. ಸೊ ಮತ್ತೆ ಬೇರೆ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಮಾರಾಟ ಮಾಡ್ತಾನೆ. ಆ ಹಣ ಬಳಸ್ಕೊಂಡು ಬೇರೆ ಸರಕುಗಳನ್ನ ಖರೀದಿ ಮಾಡ್ತಾನೆ. ಅದೇ ರೀತಿ ಒಬ್ಬ ಶಿಕ್ಷಕ ಇಲ್ಲಿ ಏನ್ ಮಾಡ್ತಾ ಇದ್ದೇನೆ, ತನ್ನ ಸೇವೆಯನ್ನ ಕೊಡ್ತಾ ಇದ್ದೇನೆ. ಅದರಿಂದ ಅವನಿಗೆ ಸ್ಯಾಲರಿ ಸಿಗ್ತಾ ಇದೆ ಮಂತ್ಲಿ. ಆ ಸ್ಯಾಲರಿನ ಬಳಸ್ಕೊಂಡು ತನ್ನ ಅವಶ್ಯಕತೆಗಳನ್ನ, ಆಸೆಗಳನ್ನ ಈಡೇರಿಸ್ಕೊಳ್ತಾನೆ. ಅದೇ ರೀತಿ ಕಾರ್ಮಿಕರು ಕೂಡ ತಮ್ಮ ಸೇವೆಯನ್ನ ಕೊಡ್ತಾರೆ, ಕೆಲಸ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಅವರಿಗೆ ಕೂಲಿ ಸಿಗುತ್ತೆ. ಆ ಕೂಲಿಯನ್ನ ಬಳಸ್ಕೊಂಡು ತಮ್ಮ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ತಾರೆ. ಅಂಡ್ ಒಬ್ಬ ನೇಕಾರ ಬಂದು ಅವನು ಹತ್ತಿಯನ್ನ ಬಳಸ್ಕೊಂಡು ತನ್ನಲ್ಲಿರುವಂತಹ ಯಂತ್ರಗಳನ್ನ ಬಳಸಿಕೊಂಡು ಬಟ್ಟೆಯನ್ನ ರೆಡಿ ಮಾಡ್ತಾನೆ. ಸೊ ತಾನು ಉಟ್ಟಿಕೊಳ್ಳಲಿಕ್ಕೆ ಕೆಲವೊಂದು ಬಟ್ಟೆಗಳನ್ನ ಇಟ್ಕೊಳ್ತಾನೆ. ಸೊ ಹೆಚ್ಚಿನದನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ತನ್ನ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ತಾನೆ. ಸೊ ಇಲ್ಲಿ ಇವರು ಏನು ಉತ್ಪಾದನೆ ಮಾಡ್ತಾ ಇದಾರಲ್ಲ ವೈಯಕ್ತಿಕವಾಗಿ, ಸೊ ಅಷ್ಟೇ ಸರಕುಗಳು ಇವರ ಎಲ್ಲಾ ಅವಶ್ಯಕತೆಗಳನ್ನ ಪೂರೈಸೋದಿಲ್ಲ. ಇವರಿಗೆ ಬೇರೆ ಸರಕುಗಳ ಅವಶ್ಯಕತೆ ಕೂಡ ಇದೆ. ಸೊ ಹಾಗಾಗಿ ಇವರು ಏನು ಉತ್ಪಾದನೆ ಮಾಡ್ತಾ ಇದ್ದಾರೋ ಅದರ ಒಂದು ಸ್ವಲ್ಪ ಭಾಗವನ್ನ ತಮ್ಮ ಅನುಭೋಗಕ್ಕೆ ತಿನ್ಲಿಕ್ಕೆ ಇಟ್ಟುಕೊಳ್ತಾರೆ. ಫಾರ್ ಎಕ್ಸಾಂಪಲ್, ರೈತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವನು ಗೋಧಿಯನ್ನ ಉತ್ಪಾದನೆ ಮಾಡಿದ್ದಾನೆ. ಸೊ ಎಲ್ಲ ಗೋಧಿಯನ್ನ ಇವನು ತಿನ್ಲಿಕ್ಕೆ ಬಳಸ್ಕೊಳ್ಳೋದಿಲ್ಲ. ಅವನಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನ ಇಟ್ಟುಕೊಂಡು ಉಳಿದಿರೋದನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾನೆ. ಸೊ ಯಾವುದಕ್ಕಾಗಿ? ಅದರಿಂದ ಅವನಿಗೆ ಹಣ ಸಿಗುತ್ತೆ ಅಥವಾ ಬೇರೆ ಸರಕುಗಳು ಸಿಗುತ್ತೆ. ಸೊ ಈಗ ಯಾಕೆ ಮಾರಾಟ ಮಾಡ್ತಾನೆ,
ಯಾಕೆ ಮಾರಾಟ ಮಾಡ್ತಾನೆ ಅಂದ್ರೆ ಇವನಿಗೆ ಬೇರೆ ಅವಶ್ಯಕತೆಗಳು ಕೂಡ ಇವೆ. ಅಂದ್ರೆ ಇವನಿಗೆ ಬಟ್ಟೆ ಬೇಕು, ಇವನಿಗೆ ಒಂದು ಕಡೆಯಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ಲಿಕ್ಕೆ ಹಣ ಬೇಕು, ಅಂದ್ರೆ ಸಾರಿಗೆ ಬೇಕು, ಇವನಿಗೆ ಶಿಕ್ಷಣ ಬೇಕು ಅಥವಾ ಇವನ ಮಕ್ಕಳಿಗೆ ಶಿಕ್ಷಣ ಬೇಕು, ಆರೋಗ್ಯದ ಸರ್ವಿಸ್ ಬೇಕು. ಸೊ ಇವೆಲ್ಲವುಗಳಿಗೆ ಹಣದ ಅವಶ್ಯಕತೆ ಇದೆ. ಸೊ ಹಾಗಾಗಿ ತಾನೇನು ಉತ್ಪಾದನೆ ಮಾಡ್ತಾನೋ ಅದರ ಕೆಲವೊಂದು ಭಾಗವನ್ನ ಸ್ವಂತ ಅನುಭೋಗಕ್ಕೆ ಇಟ್ಟುಕೊಂಡು ಉಳಿದಿರೋದನ್ನ ಬೇರೆಯವರಿಗೆ ಮಾರಾಟ ಮಾಡಿ ಅಥವಾ ವಿನಿಮಯ ಮಾಡಿ ಹಣವನ್ನ ಅಥವಾ ಸರಕುಗಳನ್ನ ಪಡೆದುಕೊಳ್ತಾನೆ. ಅದೇ ರೀತಿ ಒಬ್ಬ ಶಿಕ್ಷಕರು ಕೂಡ ಅವರು ತಮ್ಮ ಸ್ಯಾಲರಿಯಲ್ಲಿ ಕೆಲವೊಂದು ಸ್ಯಾಲರಿಯನ್ನ ಇಟ್ಟುಕೊಳ್ತಾರೆ. ಸೊ ಕೆಲವೊಂದನ್ನ ಅಂದ್ರೆ ಹಣವನ್ನ ಬೇರೆಯವರಿಗೆ ಕೊಟ್ಟು ತಮಗೇನು ಅವಶ್ಯಕತೆ ಇದೆಯೋ ಅದನ್ನ ಖರೀದಿ ಮಾಡ್ತಾರೆ. ಅಂಡ್ ಇಲ್ಲಿ ಒಬ್ಬ ಕಾರ್ಮಿಕ ತಾನು ಗಳಿಸಿರುವಂತಹ ಹಣದಿಂದ ತನ್ನ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ತಾನೆ. ನೇಕಾರ ಬಟ್ಟೆಯನ್ನ ರೆಡಿ ಮಾಡಿ ಎಲ್ಲ ಬಟ್ಟೆಗಳನ್ನ ಅವನೇ ಹಾಕೊಂಡು ಫ್ಯಾಷನ್ ಮಾಡೋದಿಲ್ಲ. ಅವನಿಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಟುಕೊಂಡು ಉಳಿದಿರೋದನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಹಣ ಗಳಿಸ್ತಾನೆ ಅಥವಾ ಬೇರೆ ಸರಕುಗಳನ್ನ ಅಥವಾ ಅವನಿಗೆ ಏನ್ ಅವಶ್ಯಕತೆ ಇದೆಯೋ ಅದನ್ನ ಪಡೆದುಕೊಳ್ತಾನೆ. ಸೊ ಇದನ್ನ ಒಂದು ಸಮಾಜದಲ್ಲಿ ಒಂದು ದೇಶದಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ. ಅಂದ್ರೆ ಉತ್ಪಾದನೆ ಮಾಡ್ತಾ ಇದ್ದಾರೆ. ಸೊ ಉತ್ಪಾದನೆ ಮಾಡಿರೋದನ್ನ ಅನುಭೋಗ ಮಾಡ್ತಾ ಇದ್ದಾರೆ, ಅಂದ್ರೆ ತಿಂತಾ ಇದ್ದಾರೆ ಅಥವಾ ಬಳಸ್ಕೊಳ್ತಾ ಇದ್ದಾರೆ. ಅಂಡ್ ಹೆಚ್ಚಿನದನ್ನ ವಿನಿಮಯ ಮಾಡ್ತಾ ಇದ್ದಾರೆ, ಹಣಕ್ಕೆ ಎಕ್ಸ್ಚೇಂಜ್ ಮಾಡಿಕೊಂಡು ಆ ಹಣವನ್ನ ಬಳಸಿಕೊಂಡು ತಮಗೆ ಮತ್ತೇನು ಅವಶ್ಯಕತೆ ಇದೆಯೋ ಆ ಸರಕುಗಳನ್ನ ಖರೀದಿ ಮಾಡಿಕೊಳ್ತಾ ಇದ್ದಾರೆ. ಸೊ ಇದೆಲ್ಲದಕ್ಕೆ ನಾವು ಏನಂತ ಹೇಳ್ತೀವಿ, ಆರ್ಥಿಕತೆ ಅಂತ ಹೇಳ್ತೀವಿ. ಸೊ ಇವೇನು ಒಂದೊಂದೇ ಚಟುವಟಿಕೆ ಇದೆಯಲ್ಲ, ಈ ಚಟುವಟಿಕೆಗಳಿಗೆ ಆರ್ಥಿಕ ಚಟುವಟಿಕೆಗಳು ಅಂತೀವಿ. ಸೊ ಇಡೀ ಪ್ರಾಸೆಸ್ಗೆ ನಾವೇನಂತೀವಿ, ಆರ್ಥಿಕತೆ ಅಂತ ಹೇಳ್ತೀವಿ. ಸೊ ಇದು ಆರ್ಥಿಕತೆ ಅಂದ್ರೆ ಇದರ ಡೆಫಿನೇಷನ್ ಸಿಂಪಲ್. ಸೊ ಇದು ನಿಮ್ಗೆ ಈಗ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈಗ ಆರ್ಥಿಕತೆ ಅಂತ ಬಂದಾಗ ಯಾವುದೇ ಆರ್ಥಿಕತೆಯಲ್ಲಿ ಆ ಆರ್ಥಿಕತೆ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರುತ್ತೆ, ಫೇಸ್ ಮಾಡ್ತಾ ಇರುತ್ತೆ. ಆ ಒಂದು ಸಮಸ್ಯೆಗಳನ್ನ ಅರ್ಥ ಮಾಡ್ಕೋಬೇಕು. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ನೋಡಿದ್ರೆ ಬಹಳ ಫ್ರೀಕ್ವೆಂಟ್ಲಿ ಇದನ್ನ 4 ಮಾರ್ಕ್ಸ್ ಗೆ ನಿಮ್ಗೆ ಕೇಳಲಾಗುತ್ತೆ, ಎಕ್ಸಾಮ್ ನಲ್ಲಿ, ಟೆಸ್ಟ್ ನಲ್ಲಿ, ಈವನ್ ಇನ್ ಯೋರ್ ಫೈನಲ್ ಎಕ್ಸಾಮ್. ಸೊ ಹಾಗಾಗಿ ಬನ್ನಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಆರ್ಥಿಕತೆಯ ಸ್ವರೂಪ ಯಾವುದೇ ಆಗಿರ್ಲಿ, ಅಂದ್ರೆ ಇದು ಯಾವುದೇ ಆರ್ಥಿಕತೆ ಆಗಿರ್ಲಿ, ಆರ್ಥಿಕತೆಯಲ್ಲಿ ಬೇರೆ ಬೇರೆ ವಿಧಗಳು ಬರುತ್ತೆ, ಅದನ್ನ ಮುಂದೆ ಡಿಸ್ಕಸ್ ಮಾಡೋಣ ಇದೇ ಒಂದು ಕ್ಲಾಸ್ ನಲ್ಲಿ. ಇಲ್ಲಿ ಆರ್ಥಿಕತೆ ಯಾವುದೇ ಆಗಿರ್ಲಿ, ಆ ಎಲ್ಲಾ ಆರ್ಥಿಕತೆಗಳು ಕೆಲವೊಂದು ಮೂಲಭೂತ ಸಮಸ್ಯೆಗಳನ್ನ ಎದುರಿಸ್ತಾ ಇರುತ್ತೆ, ಫೇಸ್ ಮಾಡ್ತಾ ಇರುತ್ತೆ. ಸೊ ಅವುಗಳನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಸೊ ಅದರಲ್ಲಿ ಮೊದಲನೇದಾಗಿ ಬಂದು ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು. ಒಂದು ಆರ್ಥಿಕತೆ ಅಂದ್ರೆ ಒಂದು ದೇಶದ ಆರ್ಥಿಕತೆ ಅದು ಎದುರಿಸುವಂತಹ ಸಮಸ್ಯೆಯನ್ನು ಏನು ಉತ್ಪಾದಿಸಬೇಕು, ಎಷ್ಟು ಪ್ರಮಾಣದಲ್ಲಿ. ಈ ಒಂದು ಸಮಸ್ಯೆ ಯಾಕೆ ಬರ್ತಾ ಇದೆ ಇಲ್ಲಿ, ವೈ ಆರ್ ವಿ ಫೇಸಿಂಗ್ ದಿಸ್ ಪ್ರಾಬ್ಲಮ್. ಸೊ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಇದು ನಿಮ್ಮ ಮನೆ, ನಿಮ್ಮ ಮನೆಯನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮನೆಯ ಯಜಮಾನರು ನೀವು ಅಂತ ಅನ್ಕೊಳ್ಳಿ, ಅಂದ್ರೆ ಅದರ ಸಂಪೂರ್ಣ ನಿಯಂತ್ರಣ ನಿಮ್ಮಲ್ಲಿ ಇದೆ ಅಂತ ಅರ್ಥ. ಸೊ ಈಗ ನಿಮ್ಮಲ್ಲಿ 1,000 ರೂಪಾಯಿ ಇದೆ. 1,000 ರೂಪಾಯಿ ಇದು ನಿಮ್ಮ ಸಂಪನ್ಮೂಲ ಹಣ ಅಥವಾ ಸಂಪನ್ಮೂಲ ಅಂತ ಹೇಳ್ಬಹುದು. ಈಗ ನಿಮ್ಮ ಮನೆಗೆ ಬೇರೆ ಬೇರೆ ಅವಶ್ಯಕತೆ ಇದೆ, ಬಟ್ಟೆಯ ಅವಶ್ಯಕತೆ ಇದೆ, ಆರೋಗ್ಯ ಸೇವೆಯ ಅವಶ್ಯಕತೆ ಇದೆ, ಸಾರಿಗೆ ಸೇವೆಯ ಅವಶ್ಯಕತೆ ಇದೆ, ಅಂಡ್ ಆಹಾರದ ಅವಶ್ಯಕತೆ ಇದೆ, ಇರ್ಲಿಕ್ಕೆ ಮನೆಯ ಅವಶ್ಯಕತೆ ಇದೆ. ಸೊ ಇಲ್ಲಿ ನಿಮ್ಮಲ್ಲಿರುವಂತಹ ಹಣ ಲಿಮಿಟೆಡ್ ಆಗಿದೆ, 1,000 ರೂಪಾಯಿ ಇದೆ. ಬಟ್ ನಿಮ್ಮ ಆಸೆಗಳು, ನಿಮ್ಮ ಅವಶ್ಯಕತೆಗಳು ಆ ಸಂಪನ್ಮೂಲಗಿಂತ ಬಹಳ ಹೆಚ್ಚಾಗಿವೆ, ಅಂದ್ರೆ ಅನ್ಲಿಮಿಟೆಡ್ ಆಸೆಗಳು ಇವೆ ಅಂತ ಹೇಳ್ಬೋದು. ಬಟ್ ನಮ್ಮಲ್ಲಿರುವಂತಹ ಹಣ ಅಥವಾ ಸಂಪನ್ಮೂಲ ಸೀಮಿತವಾಗಿದೆ. ಸೊ ಇದು ರಿಯಾಲಿಟಿಯಲ್ಲಿ ಎಲ್ಲರ ಲೈಫ್ ನಲ್ಲಿ ಇರುತ್ತೆ. ನಾವೆಷ್ಟೇ ಶ್ರೀಮಂತರಿದ್ರೂ ಕೂಡ ನಮ್ಮ ಆಸೆಗಳು ನಮ್ಮ ಸಂಪನ್ಮೂಲಗಳಿಗಿಂತ ಹೆಚ್ಚಾಗಿರುತ್ತೆ. ಸೊ ಹಾಗಾದ್ರೆ ನಾವು ಎಲ್ಲವನ್ನು ಖರೀದಿ ಮಾಡ್ಲಿಕ್ಕೆ ಸಾಧ್ಯನಾ? ಈ 1,000 ರೂಪಾಯಿದಿಂದ ನೀವು ಬಟ್ಟೆಯನ್ನು ಖರೀದಿ ಮಾಡಿ, ಆರೋಗ್ಯ ಸೇವೆಯನ್ನು ಪಡ್ಕೊಳ್ಳಿ, ಶಿಕ್ಷಣವನ್ನು ಪಡ್ಕೊಳ್ಳಿ. ಸೊ ಎಲ್ಲವನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾಕೆ, ಕಾರಣ ಏನು? ಸೊ ಅದರ ಕಾರಣ ಹಣದ ಕೊರತೆ ಅಥವಾ ಅದಕ್ಕೆ ಸಂಪನ್ಮೂಲದ ಕೊರತೆ ಅಂತ ನಾವು ಹೇಳ್ಬೋದು ಎಕನಾಮಿಕ್ಸ್ ನಲ್ಲಿ. ಸೊ ಹಾಗಾಗಿ ಇಲ್ಲಿ ಒಂದು ಆಯ್ಕೆಯ ಸಮಸ್ಯೆ ಬರ್ತಾ ಇದೆ. ಎಲ್ಲವನ್ನ ಉತ್ಪಾದನೆ ಮಾಡ್ಲಿಕ್ಕೆ ಅಥವಾ ಎಲ್ಲವನ್ನ ಖರೀದಿ ಮಾಡ್ಲಿಕ್ಕೆ, ಈ ಎಕ್ಸಾಂಪಲ್ ನಲ್ಲಿ ಎಲ್ಲವನ್ನ ಯಾವ ರೀತಿ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ ಅದೇ ರೀತಿ ಒಂದು ದೇಶದಲ್ಲಿ ಇರುವಂತಹ ಸಂಪನ್ಮೂಲಗಳು ಕೂಡ ಸೀಮಿತವಾಗಿವೆ. ಫಾರ್ ಎಕ್ಸಾಂಪಲ್, ಭಾರತದ ಎಕಾನಮಿ ಆರ್ಥಿಕತೆಯಲ್ಲಿ ಸಂಪನ್ಮೂಲಗಳ ಕೊರತೆ ಇದೆ, ಆದ್ರೆ ಜನರ ಬಯಕೆಗಳು, ಅವಶ್ಯಕತೆಗಳು ಆ ಸಂಪನ್ಮೂಲಗಳಿಗಿಂತ ಹೆಚ್ಚಾಗಿವೆ. ಆ ಒಂದು ಕಾರಣದಿಂದ ಎಲ್ಲವನ್ನ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈಗ ನಾವಿಲ್ಲಿ ಆಯ್ಕೆ ಮಾಡ್ಬೇಕಾಗುತ್ತೆ, ಏನ್ ಉತ್ಪಾದನೆ ಮಾಡಬೇಕು. ನಂಬರ್ 1 ಪ್ರಾಬ್ಲಮ್. ಸೊ ಈಗ ಅಗೇನ್ ಈ ಒಂದು ಎಕ್ಸಾಂಪಲ್ ಗೆ ಬನ್ನಿ, ನಿಮ್ಮ ಮನೆಯ ಎಕ್ಸಾಂಪಲ್. ಈಗ 1,000 ರೂಪಾಯಿ ಇದೆ. ಫಾರ್ ಎಕ್ಸಾಂಪಲ್, ನೀವು ಒಂದು 4 ಯಾವುದೋ ವಸ್ತುಗಳನ್ನ, ಸೇವೆಗಳನ್ನ ಆಯ್ಕೆ ಮಾಡಿಕೊಂಡಿದ್ದೀರಿ ಅಂತ ಅನ್ಕೊಳ್ಳಿ.
ಅದನ್ನ ನೀವು ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಕೊಂಡುಕೊಳ್ಳಲಿಕ್ಕೆ ಅಥವಾ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಗೇನ್ ಕಾರಣ ಏನು? ಹಣದ ಕೊರತೆ ಅಥವಾ ಸಂಪನ್ಮೂಲಗಳ ಕೊರತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಬಟ್ಟೆ ಅವಶ್ಯಕತೆ ಇದೆ ಅಂತ ಹೇಳಿ 1,000 ರೂಪಾಯಿದಿಂದ ಒಂದು 100 ಬಟ್ಟೆಗಳನ್ನ ನಿಮ್ಗೆ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ, ಈ ಒಂದು ಹಣದ ಕೊರತೆಯಿಂದಾಗಿ. ಅದೇ ರೀತಿ ಒಂದು ದೇಶದ ಅಥವಾ ಒಂದು ಆರ್ಥಿಕತೆಯ ಸಂಪನ್ಮೂಲಗಳು ಕೊರತೆಯಿಂದ ಕೂಡಿರೋದ್ರಿಂದ ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅನ್ನೋದು ನಾವು ನಿರ್ಧಾರ ಮಾಡ್ಬೇಕಾಗುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಉತ್ಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದಕ್ಕೆ ಒಂದೇ ಒಂದು ಕಾರಣ, ಸಂಪನ್ಮೂಲಗಳ ಕೊರತೆ. ಇಲ್ಲಿ ನೀವು ನೋಡಬಹುದು, ಏನನ್ನ ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅನ್ನುವಂತಹ ಸಮಸ್ಯೆ ಇದೆಯಲ್ಲ, ಇದು ಉತ್ಪಾದನೆಯ ಆಯ್ಕೆ ಮತ್ತು ಉತ್ಪಾದನೆಯ ಪ್ರಮಾಣಕ್ಕೆ ಸಂಬಂಧಿಸಿರುವಂತಹ ಸಮಸ್ಯೆ. ಉತ್ಪಾದನೆಯ ಆಯ್ಕೆ ಮತ್ತು ಉತ್ಪಾದನೆಯ ಪ್ರಮಾಣಕ್ಕೆ ಸಂಬಂಧಿಸಿರುವಂತಹ ಒಂದು ಸಮಸ್ಯೆ. ಇಲ್ಲಿ ಸಂಪನ್ಮೂಲಗಳ ಕೊರತೆಯಿಂದ ಇದೆಯಲ್ಲ, ಸೊ ಈ ಆರ್ಥಿಕತೆ, ಯಾವುದೇ ಆರ್ಥಿಕತೆ ತಮಗೆ ಬೇಕಾಗಿರುವಂತಹ ಎಲ್ಲಾ ವಸ್ತುಗಳನ್ನ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ಒಂದು ಆರ್ಥಿಕತೆ ಈ ಒಂದು ಸಮಸ್ಯೆಗೆ ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ಳುತ್ತೆ, ಈ ಒಂದು ಸಮಸ್ಯೆನ ಯಾವ ರೀತಿ ಸಾಲ್ವ್ ಮಾಡಬೇಕು? ಸೊ ಇದಕ್ಕೆ ಉತ್ತರ ಬಂದು, ಆ ಒಂದು ಆರ್ಥಿಕತೆ ಆ ದೇಶದಲ್ಲಿ ಸಿಗುವಂತಹ, ಆ ದೇಶದಲ್ಲಿ ಲಭ್ಯವಿರುವಂತಹ ಸಂಪನ್ಮೂಲಗಳನ್ನ ನೋಡ್ಕೋಬೇಕು. ಅಂಡ್ ಎರಡನೇದಾಗಿ ಬಂದು, ಜನರಿಗೆ ಏನು ಅವಶ್ಯಕತೆ ಇದೆಯೋ ಜನರ ಅವಶ್ಯಕತೆಗಳನ್ನ ಇವೆರಡನ್ನ ಗಮನದಲ್ಲಿ ಇಟ್ಟುಕೊಂಡು ನಿರ್ಧಾರ ಮಾಡ್ಬೇಕಾಗುತ್ತೆ. ಏನನ್ನ ಉತ್ಪಾದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು, ಎಷ್ಟು ಸಂಪನ್ಮೂಲ ಇದೆ, ಜನರಿಗೆ ಏನ್ ಅವಶ್ಯಕತೆ ಇದೆ ಅದನ್ನ ನೋಡ್ಕೊಂಡು ಉತ್ಪಾದನೆ ಮಾಡಿ. ಸೊ ಏನ್ ಉತ್ಪಾದನೆ ಮಾಡ್ತಾ ಇದೀವಿ ಅದನ್ನ ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಬೇಕಾಗುತ್ತೆ. ಇದು ಮೊದಲನೆಯ ಸಮಸ್ಯೆ. ಈಗ ಏನ್ ಉತ್ಪಾದನೆ ಮಾಡ್ಬೇಕು, ಎಷ್ಟು ಪ್ರಮಾಣದಲ್ಲಿ, ಅದು ಡಿಸೈಡ್ ಆಯ್ತು. ಆ ಒಂದು ಸಮಸ್ಯೆಗೆ ನಾವು ಸೊಲ್ಯೂಷನ್ ಅನ್ನ ಕಂಡು ಹಿಡ್ಕೊಂಡ್ವಿ. ಸೊ ಈಗ ಬರುತ್ತೆ ಆ ಡಿಸೈಡ್, ಏನ್ ಸೆಲೆಕ್ಟ್ ಮಾಡಿದೀವಿ ಆ ಸರಕುಗಳನ್ನ ಹೇಗೆ ಉತ್ಪಾದಿಸಬೇಕು. ಈ ಸಮಸ್ಯೆ ಯಾಕೆ ಬರ್ತಾ ಇದೆ ಅಂದ್ರೆ, ಒಂದೇ ಸರಕನ್ನ ಬೇರೆ ಬೇರೆ ರೀತಿಯಲ್ಲಿ ಉತ್ಪಾದನೆ ಮಾಡಬಹುದು. ಸೊ ಹಾಗಾಗಿ ಈ ಒಂದು ಸಮಸ್ಯೆ ಈಗ ಬರ್ತಾ ಇದೆ. ಸೊ ಈ ಒಂದು ಸಮಸ್ಯೆ ಏನ್ ಉತ್ಪಾದಿಸಬೇಕು ಅನ್ನೋದು ಉತ್ಪಾದನಾ ತಂತ್ರದ ಆಯ್ಕೆಗೆ ಸಂಬಂಧಿಸಿರುವಂತಹ ಒಂದು ಸಮಸ್ಯೆ. ಇಲ್ಲಿ ಉತ್ಪಾದನಾ ತಂತ್ರಗಳು ಬಂದಾಗ ಅಲ್ಲಿ ಮುಖ್ಯವಾಗಿ 2 ತಂತ್ರಗಳು ಅಥವಾ 2 ವಿಧಾನಗಳು ಇವೆ. ಮೊದಲನೆಯದಾಗಿ ಶ್ರಮ ಸಾಂದ್ರ ತಂತ್ರಜ್ಞಾನ. ಈ ಶ್ರಮ ಸಾಂದ್ರ ತಂತ್ರಜ್ಞಾನದಲ್ಲಿ ಹೆಚ್ಚು ಶ್ರಮವನ್ನ ಬಳಸ್ತೀವಿ, ಅಂದ್ರೆ ಹೆಚ್ಚು ಜನರನ್ನ, ಕಾರ್ಮಿಕರನ್ನ ಬಳಸ್ಕೊಂಡು ಉತ್ಪಾದನೆ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ಹೆಚ್ಚು ಉದ್ಯೋಗ ಕ್ರಿಯೇಟ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಇಲ್ಲಿ ಜನರೇಟ್ ಆಗುತ್ತೆ. ಇದು ಶ್ರಮ ಸಾಂದ್ರ ತಂತ್ರಜ್ಞಾನ, ಅಧಿಕ ಪ್ರಮಾಣದ ಶ್ರಮವನ್ನ ಬಳಸ್ತೀವಿ. ನಂತರ ಬರುತ್ತೆ ಎರಡನೇ ವಿಧಾನ, ಬಂಡವಾಳ ಸಾಂದ್ರ ತಂತ್ರಜ್ಞಾನ. ಈ ತಂತ್ರಜ್ಞಾನದಲ್ಲಿ ನಾವು ಇಲ್ಲಿ ಬಂಡವಾಳ ಅಂದ್ರೆ ಅಧಿಕ ಪ್ರಮಾಣದ ಬಂಡವಾಳ ಬಳಸ್ತೇವೆ, ಅಂದ್ರೆ ಅಧಿಕ ಪ್ರಮಾಣದ ಟೆಕ್ನಾಲಜಿಯನ್ನ ಬಳಸ್ತೀವಿ. ಕಡಿಮೆ ಶ್ರಮವನ್ನ, ಅಂದ್ರೆ ಕಡಿಮೆ ಜನರನ್ನ ಬಳಸ್ತೀವಿ, ಹೆಚ್ಚು ಟೆಕ್ನಾಲಜಿಯನ್ನ ಬಳಸ್ತೀವಿ. ಯಾವ ತಂತ್ರಜ್ಞಾನದಲ್ಲಿ? ಬಂಡವಾಳ ಸಾಂದ್ರ ತಂತ್ರಜ್ಞಾನದಲ್ಲಿ. ಸೊ ಇದರ ಅಡ್ವಾಂಟೇಜ್ ಏನು ಅಂದ್ರೆ, ಇಲ್ಲಿ ಹೆಚ್ಚಿನ ಪ್ರಮಾಣದ ಉತ್ಪಾದನೆಯನ್ನ ಕಡಿಮೆ ಸಮಯದಲ್ಲಿ ಮಾಡಬಹುದು. ಇಲ್ಲಿ ಅಧಿಕ ಪ್ರಮಾಣದ ಉದ್ಯೋಗವನ್ನ ಸೃಷ್ಟಿಸಬಹುದು ಶ್ರಮ ಸಾಂದ್ರ ತಂತ್ರಜ್ಞಾನದಿಂದ. ಸೊ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಭಾರತದ ಆರ್ಥಿಕತೆಯ ಮುಂದೆ ನಾವು ಆಯ್ಕೆ ಮಾಡಿರುವಂತಹ ಸರಕುಗಳನ್ನ ಉತ್ಪಾದನೆ ಮಾಡಲಿಕ್ಕೆ 2 ಆಯ್ಕೆಗಳು ಇವೆ. ಸೊ ಇದರಲ್ಲಿ ಯಾವ ವಿಧಾನವನ್ನು ಭಾರತ ಬಳಸಬೇಕು, ಅಥವಾ ಬೇರೆ ಯಾವುದೇ ಆರ್ಥಿಕತೆ ಇವೆರಡರಲ್ಲಿ ಯಾವ ವಿಧಾನವನ್ನ ಆಯ್ಕೆ ಮಾಡ್ಕೊಳ್ಬೇಕು, ಯಾವ ರೀತಿ ನಿರ್ಧಾರ ಮಾಡಬೇಕು? ಸೊ ಅದಕ್ಕೆ ನಮ್ಗೆ ಉತ್ತರ ಬೇಕಂದ್ರೆ ಅಲ್ಲಿ ನಾವು ನೋಡ್ಬೇಕಾಗುತ್ತೆ, ಆ ದೇಶದಲ್ಲಿ ಇರುವಂತಹ ಸಂಪನ್ಮೂಲಗಳಿಗೆ ಅನುಗುಣವಾಗಿ ಒಂದು ನಿರ್ಧಾರ ಮಾಡ್ಬೇಕಾಗುತ್ತೆ. ಸೊ ಭಾರತದಂತಹ ಆರ್ಥಿಕತೆಯಲ್ಲಿ ಹೆಚ್ಚು ಜನರಿದ್ದಾರೆ ಕೆಲಸ ಮಾಡ್ಲಿಕ್ಕಂದ್ರೆ, ಸೊ ಆ ಕೇಸಲ್ಲಿ ನಾವು ಯಾವ ತಂತ್ರಜ್ಞಾನ ಅಳವಡಿಸ್ಕೋಬಹುದು? ಶ್ರಮ ಸಾಂದ್ರ ತಂತ್ರಜ್ಞಾನವನ್ನ. ಅದೇ ರೀತಿಯಾಗಿ ಒಂದು ಜಪಾನ್ ಅಂತಹ ಕಂಟ್ರಿ, ಜನಸಂಖ್ಯೆ ತುಂಬಾ ಕಡಿಮೆ ಇದೆ. ಸೊ ಅಲ್ಲಿ ಅಂದ್ರೆ ಕೆಲಸ ಮಾಡುವಂತಹ ಜನರ ಕಡಿಮೆ ಇದ್ರೆ, ಲಭ್ಯ ಇಲ್ಲದೆ ಇದ್ರೆ ನಾವಲ್ಲಿ ತಂತ್ರಜ್ಞಾನವನ್ನ, ಅಂದ್ರೆ ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನ ಅಳವಡಿಸ್ಕೊಳ್ಬಹುದು. ಈ ರೀತಿ ಒಂದು ಆರ್ಥಿಕತೆ ಈ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಅನ್ನ ಕಂಡು ಹಿಡಿಬೇಕಾಗುತ್ತೆ. ಸೊ ಇದಾಯ್ತು ಎರಡನೆಯ ಸಮಸ್ಯೆ. ಮೊದಲನೇದು ಏನು ಉತ್ಪಾದನೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ. ಎರಡನೇದಾಗಿ ಬಂದು ಹೇಗೆ ಉತ್ಪಾದನೆ ಮಾಡಬೇಕು. ಮೂರನೇದಾಗಿ ಯಾರಿಗಾಗಿ ಈ ಸರಕುಗಳನ್ನ ಉತ್ಪಾದನೆ ಮಾಡಬೇಕು. ಅಂದ್ರೆ ಇಲ್ಲಿ ಅಗೇನ್ ಸೇಮ್ ಪಾಯಿಂಟ್, ನಮ್ಮಲ್ಲಿರುವಂತಹ ಸಂಪನ್ಮೂಲಗಳು ಮಿತವಾಗಿರೋದ್ರಿಂದ, ಕಡಿಮೆ ಇರೋದ್ರಿಂದ ಅಥವಾ ಲಿಮಿಟೆಡ್ ಆಗಿರೋದ್ರಿಂದ ಜನರಿಗೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಉತ್ಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಜನರಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನಾವು ನಿರ್ಧಾರ ಮಾಡ್ಬೇಕಾಗುತ್ತೆ, ಯಾರಿಗೆ
ಯಾವ ಸರಕುಗಳು ಸಿಗ್ಬೇಕು, ಎಷ್ಟು ಪ್ರಮಾಣದಲ್ಲಿ ಸಿಗ್ಬೇಕು ಅನ್ನೋದು ನಾವಿಲ್ಲಿ ನಿರ್ಧಾರ ಮಾಡ್ಬೇಕಾಗುತ್ತೆ. ಅಂದ್ರೆ ಇದು ಹೇಗೆ ವಿತರಣೆ ಮಾಡಬೇಕು, ಜನರಲ್ಲಿ ಹೇಗೆ ವಿತರಣೆ ಮಾಡಬೇಕು ಅನ್ನುವಂತಹ ಸಮಸ್ಯೆಗೆ ಸಂಬಂಧಿಸಿರುವಂತಹ ಒಂದು ಪ್ರಶ್ನೆ ಇದು. ಸೊ ಇಲ್ಲಿ ನಾವು ನಿರ್ಧಾರ ಮಾಡಬೇಕಾಗುತ್ತೆ ಜನರಿಗೆ ಒಂದು ಆರ್ಥಿಕತೆ, ಜನರಿಗೆ ಏನ್ ಸಿಗ್ಬೇಕು, ಏನು ಫ್ರೀ ಆಗಿ ಸಿಗ್ಬೇಕು. ಅಂದ್ರೆ ಪ್ರಾಥಮಿಕ ಶಿಕ್ಷಣ ಜನರಿಗೆ ಫ್ರೀ ಆಗಿ ಸಿಗ್ಬೇಕಾ, ಪ್ರಾಥಮಿಕ ಆರೋಗ್ಯ ಜನರಿಗೆ ಫ್ರೀ ಆಗಿ ಸಿಗ್ಬೇಕೋ ಬೇಡವೋ, ಅಂಡ್ ಯಾವುದನ್ನ ಫ್ರೀ ಆಗಿ ಸಿಗ್ಬಾರ್ದು, ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಸಿಗ್ಬೇಕು, ಅದು ಒಂದು ಆರ್ಥಿಕತೆ ನಿರ್ಧಾರ ಇಲ್ಲಿ ಮಾಡ್ಬೇಕಾಗುತ್ತೆ. ಸೊ ಈ ಮೂರು ಸಮಸ್ಯೆಗಳನ್ನ ಎಲ್ಲ ಆರ್ಥಿಕತೆಗಳು ಫೇಸ್ ಮಾಡುತ್ತೆ. ಇದರ ಮೇಲೆ ಪ್ರಶ್ನೆಯನ್ನ ಕೇಳಿದ್ರೆ ಈ ರೀತಿ ನೀವು ಇಲ್ಲಿ ಉತ್ತರವನ್ನ ಬರೆಯುವಂತಹ ಪ್ರಯತ್ನ ಮಾಡಬಹುದು. ಅರ್ಥ ಮಾಡ್ಕೊಳ್ಳಿ. ಸೊ ಈ ಒಂದು ಪ್ಯಾರಾಗ್ರಾಫ್ ನಲ್ಲಿ ಕೊಟ್ಟಿರುವಂತಹ ಕೀವರ್ಡ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಓನ್ ವರ್ಡ್ಸ್ ಗಳಲ್ಲಿ ಬರೀರಿ. ಆಸ್ ಇಟ್ ಈಸ್ ಬೈ ಹಾರ್ಟ್ ಹಾಕುವಂತ ಪ್ರಯತ್ನ ಮಾಡಿದ್ರೆ ಅದು ಇಂಪಾಸಿಬಲ್ ಬರೀಲಿಕ್ಕೆ ಆಸ್ ಇಟ್ ಈಸ್. ಓಕೆ, ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಗೆ ವಾಕ್ಯಗಳನ್ನ ಮಾಡಿ ಬರೀಲಿಕ್ಕೆ ಬರುತ್ತೆ ಕನ್ನಡದಲ್ಲಿ, ಐ ನೋ ದಟ್. ಕೆಲವೊಂದು ಕೀವರ್ಡ್ಸ್ ಗಳನ್ನ ಇದರಿಂದ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಹಾಕಿ ಬರೆದ್ರೆ ನಿಮ್ಮ ಆನ್ಸರ್ ಬಹಳ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ 4 ಔಟ್ ಆಫ್ 4 ಮಾರ್ಕ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಈಗ ಬರೋಣ ಆರ್ಥಿಕತೆಯ ವಿಧಗಳು. ಸೊ ಇಲ್ಲಿ ಆರ್ಥಿಕತೆ ವಿಧಗಳನ್ನ ಯಾವ ರೀತಿ ನಾವು ವರ್ಗೀಕರಣ ಮಾಡಿದ್ವಿ, ಸರಕು ಮತ್ತು ಸೇವೆಗಳ ಉತ್ಪಾದನೆಯ ಆಧಾರವನ್ನ, ಸರಕು ಮತ್ತು ಸೇವೆಗಳು ಯಾವ ರೀತಿ ಉತ್ಪಾದನೆ ಮಾಡ್ತಾರೆ ಆ ಸ್ವರೂಪಕ್ಕೆ ಅನುಗುಣವಾಗಿ ನಾವು ಈ ಕೆಳಗಿನಂತೆ ಆರ್ಥಿಕತೆಗಳನ್ನ ಡಿವೈಡ್ ಮಾಡಿದೀವಿ. ಸೊ ನಂಬರ್ 1 ಬಂದು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ, ಎರಡನೇದಾಗಿ ಬಂದು ಮಾರುಕಟ್ಟೆ ಅರ್ಥವ್ಯವಸ್ಥೆ, ಇದರಲ್ಲಿ ಮಿಶ್ರ ಆರ್ಥಿಕತೆ ಅನ್ನುವಂತಹ ಆರ್ಥಿಕತೆ ಕೂಡ ಬರುತ್ತೆ, ಅದನ್ನು ಕೂಡ ನಾವು ಚರ್ಚೆ ಮಾಡೋಣ. ಸೊ ಹಾಗಾದ್ರೆ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂದ್ರೇನು ಅಂಡ್ ಅದರ ಲಕ್ಷಣಗಳೇನು, ಅದು ಯಾವ ರೀತಿ ಇರುತ್ತೆ ಅದನ್ನ ಈಗ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಕೇಂದ್ರೀಯ ಯೋಜಿತ ಆರ್ಥಿಕತೆ, ಸೊ ಇದರ ಮೇಲೆ ನಿಮ್ಗೆ ಅಗೇನ್ 4 ಅಂಕಕ್ಕೆ ಪ್ರಶ್ನೆ ಕೇಳಬಹುದು. ಯಾವ ರೀತಿ ಅಂದ್ರೆ ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂದರೇನು, ಅದರ ಲಕ್ಷಣಗಳನ್ನ ಬರೀರಿ ಅಂತ ಕೇಳ್ಬಹುದು, ಅಥವಾ ನೇರವಾಗಿ ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಲಕ್ಷಣಗಳನ್ನ ಬರೀರಿ ಅಂತ ಕೇಳಬಹುದು. ಅವಾಗ ನೀವು ಅದರ ಡೆಫಿನೇಷನ್ ಅಥವಾ ಮೀನಿಂಗ್ ಬರೆದು ನಂತರ ಅದರ ಲಕ್ಷಣಗಳನ್ನ ಬರಿಬೇಕಾಗುತ್ತೆ. ಸೊ ಬನ್ನಿ ಹಾಗಾದ್ರೆ ನೋಡೋಣ ಇದರ ಅರ್ಥ ಏನು ಅಂತ ಹೇಳಿ. ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂದ್ರೆ ಯಾವ ಒಂದು ಅರ್ಥವ್ಯವಸ್ಥೆಯಲ್ಲಿ ಎಲ್ಲಾ ಉತ್ಪಾದನಾ ಸಾಧನಗಳು ಸರ್ಕಾರದ ಒಡೆತನದಲ್ಲಿದ್ದು ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನ ಸರ್ಕಾರವೇ ನಿರ್ವಹಿಸ್ತಾ ಇದ್ರೆ ಅಂತಹ ಆರ್ಥಿಕತೆಯನ್ನ ನಾವೇನಂತೀವಿ, ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂತೀವಿ. ಇಲ್ಲಿ 2 ಕೀವರ್ಡ್ಸ್ ಗಳಿವೆ. ನಂಬರ್ 1 ಉತ್ಪಾದನಾ ಸಾಧನಗಳು ಯಾರ ನಿಯಂತ್ರಣದಲ್ಲಿ ಅಥವಾ ಒಡೆತನದಲ್ಲಿ ಇರುತ್ತೆ, ಸರ್ಕಾರದ ಒಡೆತನದಲ್ಲಿ. ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನ ಯಾರು ನಿರ್ವಹಿಸ್ತಾರೆ, ಸರ್ಕಾರ. ಸೊ ಅಂತಹ ಆರ್ಥಿಕತೆಯನ್ನ ನಾವು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂತ ಹೇಳ್ತೀವಿ. ಇದಕ್ಕೆ ಉದಾಹರಣೆ ಕೊಡುವುದಾದ್ರೆ ಚೀನಾ ಆಗಿರ್ಬಹುದು, ಉತ್ತರ ಕೊರಿಯಾ ಆಗಿರ್ಬಹುದು. ಈ ಒಂದು ದೇಶಗಳಲ್ಲಿ ಸರ್ಕಾರನೇ ಸರಕು ಮತ್ತು ಸೇವೆ ಎಲ್ಲಾ ಉತ್ಪಾದನಾ ಸಾಧನೆಗಳು ಸರ್ಕಾರದ ಕಂಟ್ರೋಲ್ ನಲ್ಲಿ ಇರುತ್ತೆ. ಸರ್ಕಾರನೇ ಅಲ್ಲಿ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಿ ಅದೆಲ್ಲವನ್ನ ನಿರ್ವಹಿಸ್ತಾ ಇರುತ್ತೆ. ಇಂತಹ ಆರ್ಥಿಕತೆಗಳಿಗೆ ಎಕ್ಸಾಂಪಲ್ ನೋಡೋದಾದ್ರೆ ಚೀನಾ ಮತ್ತು ಉತ್ತರ ಕೊರಿಯಾ. ಇದು ನಿಮ್ಗೆ ಇಲ್ಲಿ ಅರ್ಥ ಆಯ್ತು. 2 ಪಾಯಿಂಟ್ಸ್ ನೆನಪಿಟ್ಕೊಳ್ಳಿ ಡೆಫಿನೇಷನ್ಗೆ. ಉತ್ಪಾದನಾ ಸಾಧನಗಳು ಸರ್ಕಾರದ ಒಡೆತನದಲ್ಲಿರುತ್ತೆ, ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನ ಸರ್ಕಾರ ನಿರ್ವಹಿಸುತ್ತೆ. ಸೊ ಲಕ್ಷಣಗಳಿಗೆ ಬರೋಣ. ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಲಕ್ಷಣಗಳು ಏನು? ಸೊ ಇದರ ಲಕ್ಷಣಗಳು ಬಂದಾಗ ನೋಡಿ, ಈ ಆರ್ಥಿಕತೆಯಲ್ಲಿ ಉತ್ಪಾದನೆ ಮಾಡೋದು, ಅನುಭೋಗ ಮತ್ತು ವಿನಿಮಯಕ್ಕೆ ಸಂಬಂಧಿಸಿದಂತಹ ಎಲ್ಲಾ ಪ್ರಮುಖ ನಿರ್ಧಾರಗಳನ್ನ ಸರ್ಕಾರ ಕೈಗೊಳ್ಳುತ್ತೆ. ಇಲ್ಲಿ ಸರ್ಕಾರನೇ ನಿರ್ಧಾರ ಮಾಡುತ್ತೆ ಏನು ಉತ್ಪಾದಿಸಬೇಕು, ಏನು ಅನುಭೋಗ ಮಾಡಬೇಕು, ಏನು ವಿನಿಮಯ ಮಾಡಬೇಕು ಅಂತ ಹೇಳಿ. ಇದು ಮೊದಲನೆಯ ಲಕ್ಷಣ. ಇಲ್ಲಿ ಈ ಆರ್ಥಿಕತೆಯಲ್ಲಿ ಅಂಡ್ ಈ ಒಂದು ಆರ್ಥಿಕತೆ ಸರ್ಕಾರದ ಕಂಟ್ರೋಲ್ ನಲ್ಲಿ, ನಿಯಂತ್ರಣದಲ್ಲಿ ಇರೋದ್ರಿಂದ ಸೊ ವಿದೇಶಿ ಪೈಪೋಟಿಯಿಂದ, ವಿದೇಶಿಯ ಕೈಗಾರಿಕೆಗಳು ಇರುತ್ತಲ್ಲ ಆ ಒಂದು ಕೈಗಾರಿಕೆಗಳಿಂದ ತಮ್ಮ ದೇಶೀಯ ಕೈಗಾರಿಕೆಗಳನ್ನ ಸರ್ಕಾರ ರಕ್ಷಣೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಭಾರತದ ಆರ್ಥಿಕತೆಯಲ್ಲಿ ಭಾರತ ಬೇರೆ ದೇಶದ ಕಂಪನಿಗಳಿಗೆ ಇಂಡಿಯಾದಲ್ಲಿ ಎಂಟರ್ ಆಗ್ಲಿಕ್ಕೆ ಕೊಡ್ತಾ ಇಲ್ಲ ಅಂದ್ರೆ ಅದು ದೇಶೀಯ ಕೈಗಾರಿಕೆಗಳನ್ನ ವಿದೇಶಿ ಕೈಗಾರಿಕೆಗಳಿಂದ ರಕ್ಷಿಸ್ತಾ ಇದೆ ಅಂತ ಅರ್ಥ. ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯಲ್ಲಿ ಇದು ಈ ರೀತಿ ಇರುತ್ತೆ. ಅಂಡ್ ಮೂರನೇ ಲಕ್ಷಣ ಬಂದು ಈ ವ್ಯವಸ್ಥೆಯಲ್ಲಿ ಅಂದ್ರೆ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯಲ್ಲಿ ಇಲ್ಲಿ ಉತ್ಪಾದನೆಯ ಪ್ರಮಾಣಕ್ಕೆ ಬದಲಾಗಿ ಗುಣಮಟ್ಟಕ್ಕೆ ಹೆಚ್ಚು ಒತ್ತನ್ನ ಕೊಡಲಾಗುತ್ತೆ. ಅಂದ್ರೆ ಎಷ್ಟು ಉತ್ಪಾದನೆ ಮಾಡಿದ್ವಿ ಕೇವಲ ಅದರ ಮೇಲೆ ಫೋಕಸ್ ಮಾಡೋದಿಲ್ಲ, ಎಷ್ಟು ಒಳ್ಳೆ ಗುಣಮಟ್ಟದ ಸರಕುವನ್ನ ಉತ್ಪಾದನೆ ಮಾಡಿದ್ವಿ, ಎಷ್ಟು ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ಅನ್ನ ಜನರಿಗೆ ಕೊಡ್ತಾ ಇದೀವಿ ಅದರ ಮೇಲೆ ಫೋಕಸ್ ಮಾಡಲಾಗುತ್ತೆ.
ಇಲ್ಲಿ ಸರ್ಕಾರದ ನಿಯಂತ್ರಣದಲ್ಲಿ ಆರ್ಥಿಕತೆ ಇರೋದ್ರಿಂದ ಸೊ ಇಲ್ಲಿ ಲಾಭ ಗಳಿಸುವುದು ಸರ್ಕಾರದ ಉದ್ದೇಶ ಆಗಿರೋದಿಲ್ಲ. ಇಲ್ಲಿ ಸಾಮಾಜಿಕ ಹಿತ ಇದೆಯಲ್ಲ ಅದು ಸರ್ಕಾರದ ಇಲ್ಲಿ ಮುಖ್ಯ ಗುರಿಯಾಗಿರುತ್ತೆ. ಇದು ಮೂರನೆಯ ಲಕ್ಷಣ. ಇಲ್ಲಿ ನೋಡಿ ಲಾಜಿಕಲಿ ಅರ್ಥ ಮಾಡ್ಕೊಳ್ಳಿ, ಎಲ್ಲವೂ ಸರ್ಕಾರದ ನಿಯಂತ್ರಣದಲ್ಲಿ ಇರೋದ್ರಿಂದ ಸರ್ಕಾರನೇ ಕಂಟ್ರೋಲ್ ಮಾಡುತ್ತೆ. ಉತ್ಪಾದನೆ, ವಿನಿಮಯ, ಅನುಭವಕ್ಕೆ ಸಂಬಂಧಿಸಿದಂತಹ ನಿರ್ಧಾರಗಳನ್ನ ಸರ್ಕಾರ ಏನ್ ಮಾಡುತ್ತೆ, ವಿದೇಶಿ ಕೈಗಾರಿಕೆಗಳಿಂದ ದೇಶ ಕೈಗಾರಿಕೆಗಳನ್ನ ಪ್ರೊಟೆಕ್ಟ್ ಮಾಡುತ್ತೆ, ರಕ್ಷಣೆ ಮಾಡುತ್ತೆ. ಅಂಡ್ ಇಲ್ಲಿ ಪ್ರಮಾಣದ ಅಂದ್ರೆ ಕ್ವಾಂಟಿಟಿಯ ಬದಲಾಗಿ ಗುಣಮಟ್ಟದ ಜೀವನಕ್ಕೆ ಹೆಚ್ಚು ಮಹತ್ವ ಕೊಡಲಾಗುತ್ತೆ. ಅಂಡ್ ಸಾಮಾಜಿಕ ಹಿತ ಸರ್ಕಾರದ ಮುಖ್ಯ ಗುರಿಯಾಗಿರುತ್ತೆ. ಅಂಡ್ ನಾಲ್ಕನೆಯ ಲಕ್ಷಣ ಬಂದು ಇಲ್ಲಿ ಕೆಲವು ಜನರಿಗೆ ಸರಕು ಮತ್ತು ಸೇವೆಗಳ ವಿತರಣೆಯಲ್ಲಿ ಅನ್ಯಾಯವಾದಾಗ ಕೇಂದ್ರೀಯ ಪ್ರಾಧಿಕಾರ ಮಧ್ಯ ಪ್ರವೇಶಿಸಿ ಸರಕು ಮತ್ತು ಸೇವೆಗಳನ್ನ ಸಮಾನವಾಗಿ ವಿತರಿಸುವಂತಹ ಪ್ರಯತ್ನ ಮಾಡ್ತದೆ. ಆದ್ರೆ ಈಗ ಸರಕು ಮತ್ತು ಸೇವೆಗಳ ವಿತರಣೆಯಲ್ಲಿ ಎಲ್ಲರಿಗೂ ಸಮಾನವಾಗಿ ಸಿಗ್ತಾ ಇಲ್ಲ, ಅಸಮಾನತೆ ಉಂಟಾಗ್ತಾ ಇದೆ. ಅಂದ್ರೆ ಸರ್ಕಾರ ಏನ್ ಮಾಡುತ್ತೆ, ಆ ಸರಕು ಮತ್ತು ಸೇವೆಗಳ ಮರು ಹಂಚಿಕೆಯಿಂದ ಸಮಾನತೆಯನ್ನ ಸಾಧಿಸಲಿಕ್ಕೆ ಪ್ರಯತ್ನ ಮಾಡುತ್ತೆ ಈ ಒಂದು ಆರ್ಥಿಕತೆಯಲ್ಲಿ. ಅಂಡ್ ಐದನೆಯ ಲಕ್ಷಣ ಬಂದು ಸೊ ಇಲ್ಲಿ ಈ ಅರ್ಥವ್ಯವಸ್ಥೆಯಲ್ಲಿ ಕೇಂದ್ರೀಯ ಯೋಜನಾ ಪ್ರಾಧಿಕಾರವು ಸಂಪನ್ಮೂಲಗಳ ಒಂದು ನಿರ್ದಿಷ್ಟ ಹಂಚಿಕೆಗೆ ಪ್ರಯತ್ನಿಸುತ್ತದೆ. ಇದರ ಅರ್ಥ ಏನು? ಸಂಪನ್ಮೂಲಗಳ ಒಂದು ನಿರ್ದಿಷ್ಟ ಹಂಚಿಕೆಗೆ ಪ್ರಯತ್ನಿಸುತ್ತದೆ ಅಂದರೆ ಇರುವಂತಹ ಸಂಪನ್ಮೂಲಗಳಿಂದ ಜನರಿಗೆ ಅಥವಾ ಸಮಾಜಕ್ಕೆ ಅತ್ಯಂತ ಉಪಯುಕ್ತವಾಗುವಂತಹ ಸರಕು ಸೇವೆಗಳನ್ನ ಉತ್ಪಾದನೆ ಮಾಡಿ ಜನರಿಗೆ ವಿತರಣೆ ಮಾಡುತ್ತೆ. ಅಂದ್ರೆ ನಮ್ಮ ಹತ್ರ 100 ರೂಪಾಯಿ ಇದೆ ಅಂದ್ರೆ ಮೊದಲ 100 ರೂಪಾಯಿ ಇದೆ, ತಿನ್ಲಿಕ್ಕೆ ಆಹಾರನೂ ಬೇಕು, ಬಟ್ಟೆನೂ ಬೇಕು. 1000 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, ತಿನ್ಲಿಕ್ಕೆ ಆಹಾರನೂ ಬೇಕು, ಬಟ್ಟೆನೂ ಬೇಕು. ಸೊ ಈಗ ನಾವು ಬಟ್ಟೆ ಆಹಾರ ಬಿಟ್ಟು ನಾವು ಮೊಬೈಲ್ ತಗೊಳ್ತೇವ 1000 ರೂಪಾಯಿದಲ್ಲಿ, ಅದು ನಮ್ಮ ಹಣದ ಸರಿಯಾದ ಬಳಕೆನ ಅಲ್ಲ. ಯಾಕೆಂದ್ರೆ ಮೊದಲು ನಾವು ಫೋಕಸ್ ಮಾಡ್ಬೇಕಾಗಿರೋದು ಆಹಾರದ ಮೇಲೆ, ನಂತರ ಬಟ್ಟೆ ಮೇಲೆ, ರೈಟ್? ಸೊ ಆ ರೀತಿ ಒಂದು ದೇಶದ ಆರ್ಥಿಕತೆ ಏನ್ ಮಾಡುತ್ತೆ, ಅಲ್ಲಿರುವಂತಹ ಸಂಪನ್ಮೂಲಗಳನ್ನ ಅತ್ಯಂತ ಉಪಯುಕ್ತ ಸರಕು ಸೇವೆಗಳನ್ನ ಉತ್ಪಾದನೆ ಮಾಡ್ಲಿಕ್ಕೆ ಬಳಸಿಕೊಳ್ಳುತ್ತೆ. ಯಾವ ಆರ್ಥಿಕತೆಯಲ್ಲಿ? ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯಲ್ಲಿ. ಅಂಡ್ ಕೊನೆಯ ಲಕ್ಷಣ ಬಂದು ಈ ಒಂದು ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಸರ್ಕಾರ ಇದೆಯಲ್ಲ, ಆರ್ಥಿಕತೆಗೆ ಸಂಬಂಧಿಸಿದಂತಹ ಎಲ್ಲಾ ಪ್ರಮುಖ ನಿರ್ಧಾರಗಳನ್ನ ಸರ್ಕಾರವೇ ಕೈಗೊಳ್ಳುತ್ತೆ. ಸೊ ಈ 6 ಲಕ್ಷಣಗಳನ್ನ ಎಕ್ಸಾಮ್ ನಲ್ಲಿ ಕೇಳಿದ್ರೆ ನೀವು ಬರೀಬಹುದು. ಇವುಗಳನ್ನ ನೀವು ಸ್ವಲ್ಪ ಶಾರ್ಟ್ ಮಾಡಿ ಕೂಡ ಬರೀಬಹುದು. ಇಲ್ಲಿಂದ ಮಾತ್ರ ಬರೀಬಹುದು. ಸಮಾಜದ ಅತ್ಯಂತ ಉಪಯುಕ್ತ ಸರಕುಗಳನ್ನ ಸೇವೆಗಳನ್ನ ಉತ್ಪಾದನೆ ಮಾಡಿ ವಿತರಣೆ ಮಾಡ್ಲಿಕ್ಕೆ ಕೇಂದ್ರೀಯ ಪ್ರಾಧಿಕಾರ ಸಂಪನ್ಮೂಲಗಳನ್ನ ಬಳಸಿಕೊಳ್ಳುತ್ತೆ ಅಂತ ನೀವು ಶಾರ್ಟ್ ಮಾಡಬಹುದು ಇದನ್ನ, ನೋ ಪ್ರಾಬ್ಲಮ್. ಸೊ ಇಲ್ಲಿ ನಾನು ನಿಮ್ಗೆ ಈಗ 2 ಪ್ರಾಕ್ಟೀಸ್ ಕ್ವಶನ್ಸ್ ಕೊಡ್ತಾ ಇದ್ದೀನಿ. ನಾನು ಹೇಳಿರುವ ಹಾಗೆ 4 ಟಾಪಿಕ್ಸ್ ಕವರ್ ಮಾಡಿದ್ವಿ. ಆರ್ಥಿಕತೆ ಅಂದ್ರೆ ಏನು, ಅಂಡ್ ಎರಡನೇದಾಗಿ ಬಂದು ಏನ್ ಡಿಸ್ಕಸ್ ಮಾಡಿದ್ವಿ, ಆರ್ಥಿಕತೆ ಅಂದ್ರೆ ಏನು, ಆದ ನಂತರ ಆರ್ಥಿಕತೆಯ ವಿಧಗಳನ್ನ ನೋಡಿದ್ವಿ. ಅಂಡ್ ಅದರಲ್ಲಿ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನ ನಾವಿಲ್ಲಿ ಕವರ್ ಮಾಡಿದ್ವಿ. ಈಗ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಈ ಟಾಪಿಕ್ ಕೂಡ ಕವರ್ ಮಾಡಿದ್ವಿ. ಇದರ ಮೇಲೆ 2 ಪ್ರಾಕ್ಟೀಸ್ ಕ್ವಶನ್ಸ್ ಇವೆ. ಈ 2 ಕ್ವಶನ್ಸ್ ಗಳನ್ನ ರಿಪೀಟೆಡ್ ಆಗಿ ಎಕ್ಸಾಮ್ ನಲ್ಲಿ ಕೇಳಲಾಗಿದೆ. ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನ ವಿವರಿಸಿ, 4 ಅಂಕದ ಪ್ರಶ್ನೆಗಳು. ಇದಕ್ಕೆ ಉತ್ತರ ಬರೀಲಿಕ್ಕೆ ನೀವು ಪ್ರಯತ್ನ ಮಾಡಿ. 1 ರಿಂದ 1.5 ಪುಟದಲ್ಲಿ ಇದಕ್ಕೆ ನೀವು ಆನ್ಸರ್ ಬರೆಯುವಂತಹ ಪ್ರಯತ್ನ ಮಾಡಬೇಕು. ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಬಗ್ಗೆ ಲಘು ಟಿಪ್ಪಣಿ ಬರೀರಿ, ಅಂದ್ರೆ ಅದರ ಮೀನಿಂಗ್, ಅದರ ಲಕ್ಷಣಗಳನ್ನ ಪಾಯಿಂಟ್ ಹಾಕ್ತಾ ನೀವು ಬರೀಬಹುದು. ಈ ರೀತಿ ಬರೆದ್ರೆ ಕಂಪ್ಲೀಟ್ ಮಾರ್ಕ್ಸ್ ನಿಮಗೆ ಎಕ್ಸಾಮ್ ನಲ್ಲಿ ಕೂಡ ಸಿಗುತ್ತೆ. ನಿಮ್ಮ ಟೆಸ್ಟ್ ನಲ್ಲಿ, ಮಿಡ್ ಟರ್ಮ್ ನಲ್ಲಿ, ಇಂಟರ್ನಲ್ ಟೆಸ್ಟ್ ಎಲ್ಲ ಕಡೆಯೂ ನಿಮ್ಗೆ ಕೂಡ ಇದು ತುಂಬಾ ಹೆಲ್ಪ್ ಆಗ್ಲಿದೆ. ನಾನು ಡಿಸ್ಕಸ್ ಮಾಡಿರುವಂತ ಟಾಪಿಕ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ಸ್ ನಲ್ಲಿ ಕೇಳಿ. ಸೊ ನಿಮ್ಗೆ ಈ ಕ್ಲಾಸಸ್ ಇಷ್ಟ ಆಗ್ತಾ ಇದ್ರೆ ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನೀವು ಸೆಕೆಂಡ್ PUC ಇಂಗ್ಲಿಷ್ ಗ್ರಾಮರ್ ಪೋರ್ಷನ್ ಏನಿದೆಯಲ್ಲ, ಅಲ್ಲಿ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ರೆ ಸೊ ನಮ್ಮ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಆಪ್ ನಲ್ಲಿ ಫಾರ್ ಫ್ರೀ ಆಫ್ ಕಾಸ್ಟ್ ನಿಮ್ಗೆ ಆ ಕಂಪ್ಲೀಟ್ ಕೋರ್ಸ್ ಸಿಗ್ತಾ ಇದೆ. ಸೆಕೆಂಡ್ PUC ಎಲ್ಲಾ ಗ್ರಾಮರ್ ಟಾಪಿಕ್ಸ್ ಗಳನ್ನ ವಿತ್ ಟೆಸ್ಟ್ ಮೂಲಕ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾನು ಕಲಿಸ್ತಾ ಇದ್ದೀನಿ. ಸೊ ಅಲ್ಲಿ ನೀವು ಜಾಯ್ನ್ ಆಗಬಹುದು. ಜಸ್ಟ್ ನೀವು ₹1 ಪೇ ಮಾಡಬೇಕಾಗುತ್ತೆ, ಯಾಕಂದ್ರೆ ಕಂಪ್ಲೀಟ್ಲಿ ಫ್ರೀ ಇಡ್ಲಿಕ್ಕೆ. ಸೊ ಆ ರೀತಿ ಫೀಚರ್ ಅವೈಲೇಬಲ್ ಇಲ್ಲ ಅಪ್ಲಿಕೇಶನ್ ಅಲ್ಲಿ. ಸೊ ಅದಕ್ಕೆ ನಾವು ₹1 ಪ್ರೈಸ್ ಇಟ್ಟಿದ್ದೀವಿ. ನೀವು ಅದನ್ನ ಪೇ ಮಾಡಿ ಆ ಕೋರ್ಸ್ ಅನ್ನ ಎಕ್ಸೆಸ್ ಮಾಡ್ಕೋಬಹುದು. ಸೊ ಈ ಒಂದು ಕ್ಲಾಸ್ ಅನ್ನು ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಕ್ಲಾಸ್. See you in the next class.